ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ರೆಲ್ಲ ಸೂಪರ್ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಿದ್ದೀನಿ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಒಂದು ಮೂವಿ ಶೂಟಿಂಗ್ಗೆ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್. ಆ್ಯಂಡ್ ಅಂದರೆ ಮೂವಿಲಿ ಒಂದು ಸೈಡ್ ಆ್ಯಕ್ಟರ್ ರೋಲ್ ಇದೆ ಅಂತ ಅದಕ್ಕೆ ಕರೆದಿದ್ರು, ಹಾಗಾಗಿ ಅದಕ್ಕೆ ಹೋಗ್ತಾಯಿದ್ದೀನಿ. ಆ್ಯಂಡ್ ಇದು ನನಗೊಂಥರ ಫಸ್ಟ್ ಎಕ್ಸ್ಪೀರಿಯೆನ್ಸ್, ಹೇಗಿರುತ್ತೆ ಏನು ನೋಡೋಣ ಅಂತೆ. ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಇವತ್ತು ಮತ್ತು ನಾಳೆ 2 ದಿನ ಶೂಟಿಂಗ್ ಇರುತ್ತಂತೆ. 2 ದಿನವೂ ಹೆಂಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಅಂತ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಇವತ್ತಿನ ಈ ವಿಡಿಯೋ ಮಾಡ್ತಿದ್ದೀನಿ. ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ನಾವು ಅಲ್ಲಿಗೆ ಹೋಗ್ತಾ ಮಧ್ಯಾಹ್ನ 3 ಗಂಟೆ ಆಗ್ತಾ ಬಂದಿತ್ತು ಫ್ರೆಂಡ್ಸ್. ನಮ್ಮ ಶೂಟ್ ಇದ್ದಿದೆ 3 ಗಂಟೆ ಮೇಲೆ. ನಾವು ಹೋಗ್ತಿದ್ದಂಗೆ ನಮಗೆ ವಿಕ್ಕಿ ಅನ್ನೋರೊಬ್ರು ಮೇಕಪ್ ಮಾಡಕ್ಕೆ ಶುರು ಮಾಡಿದ್ರು. ನಮ್ಮ ಪಾತ್ರ ಏನಂತ ಅಂದ್ರೆ, ಒಂದು ಮಠ ಇರುತ್ತೆ, ಆ ಮಠದಲ್ಲಿ ವಿದ್ಯೆ ಪಡಿತಿರುವಂತಹ ವಿದ್ಯಾರ್ಥಿಗಳಾಗಿರ್ತೀವಿ. ನಮಗೆ ಮೇಕಪ್ ಮಾಡಕ್ಕೆ ಶುರು ಮಾಡಿದ್ರು. ಅಂಡ್ ಹೀರೋ ಕೂಡ ಅದೇ ಮಠದಲ್ಲಿ ವಿದ್ಯೆ ಪಡಿತಿರುವಂತಹ ವಿದ್ಯಾರ್ಥಿ ಆಗಿರ್ತಾರೆ. ಅಂಡ್ ನಾವು ಹೀರೋ ಸ್ನೇಹಿತರಾಗಿರ್ತೀವಿ. ನಮ್ಮ ಮೇಕಪ್ ಮುಗಿತಿದ್ದಂಗೆ ಶೂಟಿಂಗ್ ಶುರು ಆಗುತ್ತೆ. ಓಕೆ ಫ್ರೆಂಡ್ಸ್, ಇವತ್ತು ನಾವು ಡೆತ್ ರೋಸ್ ಅನ್ನೋ ಒಂದು ಫಿಲಮ್ ಶೂಟಿಂಗ್ ಅಲ್ಲಿ ಇದ್ದೀವಿ. ಅಂಡ್ ಅಲ್ಲಿ ಹೀರೋಯಿನ್ ಇದ್ದಾರೆ, ಅಂಡ್ ಇಲ್ಲಿ ಆರ್ಟಿಸ್ಟ್ ಗಳಿದ್ದಾರೆ. ಅಂಡ್ ಇವರು ಫ್ರೆಂಡ್ಸ್ ಎಲ್ಲ ಆರ್ಟಿಸ್ಟ್ಗಳಿಗೂ ಮೇಕಪ್ ಆಗ್ತಿದ್ದಂಗೆ ನೆಕ್ಸ್ಟ್ ಒಂದು ಸೀನ್ ಶೂಟಿಂಗ್ ಶುರು ಆಯಿತು. ಆ್ಯಂಡ್ ಈ ಸೀನ್ ಏನಪ್ಪ ಅಂದರೆ, ಮಠದಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಹಾಗೆ ಮತ್ತುಳಿದಂಥವರೆಲ್ಲರಿಗೂ ಸೇರಿ ಒಂದು ಮೀಟಿಂಗ್ ನಡೀತಿರೋದು, ಈ ರೀತಿಯ ಸೀನ್ ಆಗಿತ್ತು. ಆ್ಯಂಡ್ ಈ ಸೀನ್ ಶೂಟ್ ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಇದೊಂದೇ ಸೀನ್ ತೆಗಿಯೋಕ್ಕೆ ಆಗಿದೆ ಫ್ರೆಂಡ್ಸ್. ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಇದು ಆ ಸೀನ್ನ ಶೂಟಿಂಗ್ ಆಗಿದೆ. ಫ್ರೆಂಡ್ಸ್, ಈಗ ಸಂಜೆ 6:15 ಆಗಿದೆ. ಆ್ಯಂಡ್ ಈಗ ನಾವೆಲ್ಲ ಕಾಸ್ಟ್ಯೂಮ್ ರಿಮೂವ್ ಮಾಡಿ ಮನೆಗೆ ಹೊರಟಿದ್ದೀವಿ. ಇವತ್ತು ಒಂದೇ ಸೀನ್ ಶೂಟ್ ಆಗಿರೋದು. ಇನ್ನು ಇದರ ಕಂಟಿನ್ಯೂಟಿ ಸೀನ್ ನಾಳೆ ತೆಗಿತಾರಂತೆ. ನಾಳೆ ಬೆಳಗ್ಗೆಯಿಂದನೇ ಶೂಟಿಂಗ್ ಇರುತ್ತೆ. ಆ್ಯಂಡ್ ಇನ್ನುಳಿದ ಸೀನಿಗೆ ನಾವು ನಾಳೆ ಬೆಳಿಗ್ಗೆ ಬಂದು ಸೇಮ್ ಕಾಸ್ಟ್ಯೂಮ್ ಹಾಕೊಂಡು ರೆಡಿ ಆಗಬೇಕು. ಇಲ್ಲೇ ಇವತ್ತು ಶೂಟಿಂಗ್ ಇದ್ದಿದ್ದು. ಆ್ಯಂಡ್ ಮನೆಗೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಇವತ್ತು ಬೆಳಗ್ಗೆಯಿಂದನೇ ಶೂಟಿಂಗ್ ಇದೆ. ಆ್ಯಂಡ್ ನಿನ್ನೆ ನಾವೇನು ಮೇಕಪ್ ಮಾಡಿಸ್ಕೊಂಡಿದ್ವಿ ಅದೇ ಸೇಮ್ ಕಂಟಿನ್ಯೂ ಆಗುತ್ತೆ. ಇವತ್ತು ಬೆಳಿಗ್ಗೆ 9 ಗಂಟೆಗೆ ಬರ್ತಿದ್ದಂಗೆ ಮೇಕಪ್ ಮಾಡಿದ್ರು. ಆ್ಯಂಡ್ ಇನ್ ಫುಲ್ ಮೇಕಪ್ ಆಗ್ತಿದ್ದಂಗೆ ನೆಕ್ಸ್ಟ್ ನಮಗೆ ಶೂಟ್ ಶುರು ಆಗುತ್ತೆ. ಕಾಣಿಸ್ತಾ ಇಲ್ಲ. ನಮಸ್ಕಾರ ಮಾಡೋಣ ಅಂತ ಇದ್ದೀನಿ. ಹೋಗ್ಕೊಂಡ್ರು ಪೂಜೆ ಮುಗಿದ್ಮೇಲೆ ಫಸ್ಟ್ ಕಾಲಿಗೆ ಬೀಳ್ಬೇಕು. ನೀವೆಲ್ಲ ಹೋಗ್ಬೇಕಾದ್ರು ಕಾಲು ಬಿದ್ದು ಹೋಗ್ಬೇಕು. ಸುಧಾನು ಹೆಚ್ಚು ಜಾಗ ಸಣ್ಣ ಹಾಕೊಂಡು ಹೋಗ್ಬಿಡ್ಬೇಕು. ಸೈಡ್ ಕಮ್ಮಿ ಇದೆ. ಒಂಚೂರು ಒತ್ತು ಕೊಡಿ ಅಣ್ಣ. ನಮ್ಮ ಹಣೆ ಬರೋ ಜಾಸ್ತಿ ಆಗಿದೆ, ಲೋಡ್ ಜಾಸ್ತಿ ಆಗಿದೆ. ಆಯ್ತಣ್ಣ, ಗುರುಗಳು ಕೂತಿರೋ ತೆಗಿ ಒಂದು ಫೋಟೋ ತಗೊಂಡು. ಈ ಮಠದಲ್ಲಿ ನಾಮ ಹೇಳ್ಕೊಡ್ತಿದ್ರು ನಮಗೆ. ಮೊದಲ ಶಿಷ್ಯ ಸರಿ ಇದೆಯಲ್ಲ ಎಂತಲ್ಲ ಸಣ್ಣ. ಫ್ರೆಂಡ್ಸ್, ಇದು ಕೊಪ್ಪದ ವೀರಭದ್ರ ದೇವಸ್ಥಾನ ಆಗಿದೆ. ಆ್ಯಂಡ್ ಇಲ್ಲೇ ಶೂಟಿಂಗ್ ನಡೀತಿರೋದು. ಈಗ ನಮ್ಮದು ಮೇಕಪ್ ಆಗಿದೆ. ಈಗ ಬೇರೆಯವರಿಗೆಲ್ಲ ಮೇಕಪ್ ಮಾಡ್ತಾ ಇದ್ದಾರೆ. ಎಲ್ಲರದ್ದು ಮೇಕಪ್ ಆಗ್ತಿದ್ದಂಗೆ ಶೂಟಿಂಗ್ ಮತ್ತೆ ಶುರು ಆಗುತ್ತೆ. ಫ್ರೆಂಡ್ಸ್, ಇಲ್ಲಿ ಈಗ ಬೇರೆ ಸೀನ್ ಶೂಟ್ ಆಗ್ತಿದೆ. ಈ ಸೀನಲ್ಲಿ ನಾವಿಲ್ಲ, ಹಾಗಾಗಿ ಫುಲ್ ಫ್ರೀ ಆಗಿದ್ದೀವಿ. ಆ್ಯಂಡ್ ಮೂವಿ ಶೂಟಿಂಗ್ಗಳಲ್ಲಿ ಹೀಗೆ ಒಂದೊಂದು ಸೀನು ಒಂದೊಂದು ಟೈಮಲ್ಲಿ ಶೂಟ್ ಆಗ್ತಿರ್ತವೆ. ಆರ್ಟಿಸ್ಟ್ಗಳು ಬೇರೆ ಬೇರೆಯವ್ರು ಇರ್ತಾರೆ, ನೋಡ್ತಿರ್ಬೋದು. ಈಗ ಫ್ರೆಂಡ್ಸ್, ಈಗ ಇಲ್ಲಿ ನನ್ನ ಸೀನ್ ಶೂಟಿಗೆ ರೆಡಿ ಆಗ್ತಿದೆ. ಆ್ಯಂಡ್ ನನ್ನ ಸೀನ್ ಏನಂದರೆ, ನಾನು ಇಲ್ಲಿ ಕ್ಲೀನ್ ಮಾಡ್ತಿರ್ತೀನಿ, ಅವಾಗ ಹೀರೋ ಎಂಟ್ರಿ ಆಗ್ತಾರೆ. ಆ್ಯಂಡ್ ಇದೇನಂದರೆ, ಆ್ಯಕ್ಷನ್ ಮೇಲೆ ವಿಡಿಯೋ ರೆಕಾರ್ಡ್ ಮಾಡೋಕ್ಕಾಗಲ್ಲ ಅಂತೇಳಿ ನಾನು ಈಗನೇ ರೆಕಾರ್ಡ್ ಮಾಡಿಸ್ಕೊಂತಿದ್ದೀನಿ. ಈಗ ನನ್ನ ಸೀನ್ ಶೂಟ್ ಆಗುತ್ತೆ. ನೋಡ್ಬೋದು, ಫುಲ್ ಮಳೆ ಬರ್ತಿದೆ. ಈಗ ಒಂದು ಶಾರ್ಟ್ ಮುಗಿಸ್ಕೊಂಡು ಬಂದಿದ್ದೀವಿ. ಈಗ ಮತ್ತೆ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ಮತ್ತೆ ಹೋಗ್ಬೇಕು. ಈ ಹಳೆ ದೇವಸ್ಥಾನ, ಇದು ಫುಲ್ ಹಳೆ ದೇವಸ್ಥಾನ. ಈಗ ಇಲ್ಲಿ ಹೀರೋಯಿನ್ದು ಎಂಟ್ರಿ ಸೀನ್ ಶೂಟ್ ಆಗ್ತಿದೆ. ಆ್ಯಂಡ್ ಈ ಸೀನಲ್ಲಿ ನಾವಿಲ್ಲ, ಹಾಗಾಗಿ ಇಲ್ಲಿ ಫುಲ್ ಫ್ರೀ ಆಗಿದ್ದೆ, ಹಾಗಾಗಿ ವಿಡಿಯೋ ಮಾಡ್ತಿದ್ದೆ. ಆ್ಯಂಡ್ ಹೀಗೆ ಫ್ರೆಂಡ್ಸ್, ಬೇರೆ ಆರ್ಟಿಸ್ಟ್ಗಳದ್ದು ಸೀನ್ ಶೂಟ್ ಆಗ್ತಿರುವಾಗ ಯಾರ್ದಾರು ಸೀನ್ ಇಲ್ಲ ಅಂದರೆ ಅವ್ರು ಫುಲ್ ಫ್ರೀ ಆಗಿರ್ತಾರೆ. ಆ್ಯಂಡ್ ನಾವು ಕೂಡ ಈಗ ಫ್ರೀಯಾಗಿ ಶೂಟಿಂಗ್ನ ನೋಡ್ತಾ ಇದ್ದೀವಿ. ಓಕೆ, ಡ್ರೋನ್ ಬಂತು ನೋಡ್ಬೋದು. ಈಗ ಹೀರೋಯಿನ್ ಬರ್ತಾರೆ, ಹೀರೋಯಿನ್ ಆ್ಯಂಡ್ ಅವ್ರ ಟೀಮ್ ಬಂತು ನೋಡ್ತಿದ್ದೀರಲ್ಲ. ಈಗ ಮದುವೆ ಸೀನ್ದು ಶೂಟಿಂಗ್ ಇರುತ್ತೆ ನೆಕ್ಸ್ಟ್. ಫ್ರೆಂಡ್ಸ್, ಈ ಬಿಗ್ ಮೂವಿಗಳೆಲ್ಲ ಹೇಗಂದರೆ ಕಂಟಿನ್ಯೂಸ್ ಆಗಿ ಒಂದೇ ಥರ ಶೂಟ್ ಮಾಡ್ತಾ ಹೋಗಲ್ಲ. ಒಂದು ಸೀನ್ ಆದಮೇಲೆ ಇನ್ನು 5ನೇ ಸೀನ್ ಆದಮೇಲೆ 8ನೇ ಸೀನ್, ಆ ಥರ ಬೇರೆ ಬೇರೆ ಸೀನ್ಗಳನ್ನ ತೆಗಿತಾ ಹೋಗ್ತಾ ಇರ್ತಾರೆ ಫ್ರೆಂಡ್ಸ್. ಮತ್ತೆ ಆರ್ಟಿಸ್ಟ್ಗಳಿಗೆ ಯಾರಿಗೂ ಕಥೆನೇನು ಹೇಳಿರಲ್ಲ. ಆ್ಯಂಡ್ ಹೀರೋಯಿನ್ ಅವ್ರಿಗೆ ಹೇಳಿರ್ತಾರೆ ಅನ್ಸುತ್ತೆ, ಬಟ್ ನಮಗೇನು ಕತೆ ಹೇಳಿಲ್ಲ. ನಮ್ಮ ಸೀನ್ ಏನು ಅದನ್ನು ಮಾತ್ರ ನಮ್ಗೆ ಹೇಳ್ತಾರೆ, ನಾವು ಅದಕ್ಕೆ ತಕ್ಕನಾಗೆ ಆ್ಯಕ್ಟ್ ಮಾಡಬೇಕು. ಓಕೆ, ಇಲ್ಲೆಲ್ಲ ಆರ್ಟಿಸ್ಟ್ಗಳು ಅವ್ರವ್ರ ಪೊಸಿಷನ್ನಲ್ಲಿದ್ದಾರೆ. ನಂದು ಈಗ ಯಾವುದೂ ಸೀನ್ ಇಲ್ಲ, ಹಾಗಾಗಿ ನಾನು ಇಲ್ಲಿ ವೀಡಿಯೋ ರೆಕಾರ್ಡ್ ಮಾಡ್ತಿದ್ದೀನಿ. ಇಲ್ಲಿ ಹೀರೋ ನಿಂತಿದ್ದಾರೆ, ಅವ್ರದ್ದು ಎಂಟ್ರಿ ಇದೆ. ಈಗ
ನೋಡ್ಬೋದು ಫ್ರೆಂಡ್ಸ್, ಆ ಕಡೆ ಅಲ್ಲಿ ಕ್ಯಾಮ್ರಾನೆಲ್ಲ ಸೆಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಆರ್ಟಿಸ್ಟ್ಗಳು ಕೂಡ ಅಲ್ಲಿ ನಿಲ್ತಾ ಇದ್ದಾರೆ ಆ್ಯಂಡ್ ಅವ್ರವ್ರ ಸೀನ್ಗೆ ಅವ್ರವ್ರ ಪೊಸಿಷನ್ಗೆ ಅವ್ರು ನಿಂತಿದ್ದಾರೆ. ಆ್ಯಂಡ್ ಫ್ರೆಂಡ್ಸ್ ಇಲ್ಲಿ ಕ್ಯಾಮ್ರಾನ ಸೆಟ್ ಮಾಡಿ ಇಟ್ಟಿದ್ದಾರೆ ಆ್ಯಂಡ್ ನಂದೀಗ ಸೀನ್ ಇಲ್ಲ. ಇಲ್ಲಿ ನೀವು ನೋಡ್ತಿದ್ದಾರಲ್ಲ ಬೇರೆಯವರೆಲ್ಲ ಇಲ್ಲಿದ್ದಾರೆ ಆ್ಯಂಡ್ ಈ ಕಡೆ ಕ್ಯಾಮ್ರಾ ಸೆಟ್ ಮಾಡ್ತಿದ್ದಾರೆ. ಆ ಕಡೆ ಹೀರೋಗೆ ಪೊಸಿಷನ್ ಎಲ್ಲ ಹೇಳ್ಕೊಟ್ಟು ಡೈರೆಕ್ಟ್ರು ಬರ್ತಿದ್ದಾರೆ ಆ್ಯಂಡ್ ನೋಡ್ತಿದ್ದೀರಲ್ಲ ಹೀಗಿರುತ್ತೆ ಇಲ್ಲೆಲ್ಲ. ನೋಡ್ಬೋದು ಈಗ ಕ್ಯಾಮ್ರಾನ ಮೂವ್ಮೆಂಟ್ ಮಾಡಿ ಫಸ್ಟ್ ಸೆಟ್ ಮಾಡ್ಕೊಳ್ತಾ ಇದ್ದಾರೆ. ಫ್ರೆಂಡ್ಸ್ ಇಲ್ಲಿ ಆ್ಯಕ್ಷನ್ ಹೇಳ್ತಿದ್ದಂಗೆ ಅಲ್ಲಿ ಸೀನ್ ಸ್ಟಾರ್ಟ್ ಆಗುತ್ತೆ. ಅವಾಗ ಎಲ್ಲರೂ ಅವ್ರಿಗೆ ಏನು ಕೊಟ್ಟಿರ್ತಾರೋ ಅದನ್ನ ಮಾಡ್ತಿರ್ಬೇಕು. ಒಬ್ಬರು ಏನಾದ್ರು ಮಿಸ್ ಮಾಡಿದ್ರು ಅಂದರೂ ಫುಲ್ ಸೀನ್ ಮತ್ತೆ ಹೊಸದಾಗಿ ತೆಗಿತಾ ಇದ್ದಾರೆ. ಹಾಗಾಗಿ ಒಂದೊಂದು ಮೂವಿಗಳ ಶೂಟಿಂಗು ತುಂಬ ಟೈಮ್ ತಗೊಳುತ್ತೆ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಆರ್ಫಾ ಆಕೃತಿ. ಸೊ ಇವ್ ನನ್ನ ತಮ್ಮ, ಇವ್ನು ಬಂದ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಚಾನಲ್ ಓಪನ್ ಮಾಡಿದ್ದಾನೆ, SG Days ಅಂತ ಅಂದ್ಬಿಟ್ಟು. ಎಲ್ಲರೂ ಇವ್ರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಯಾವ ವಿಡಿಯೋ ಹಾಕಿರೋ ಲೈಕ್ ಮಾಡಿ. ಥ್ಯಾಂಕ್ ಯು. ಓಕೆ ಫ್ರೆಂಡ್ಸ್, ಈಗ ಟೈಮ್ 6 ಗಂಟೆ ಆಗಿದೆ. ನಾನು ಬೆಳಿಗ್ಗೆ 9 ಗಂಟೆಗೆ ಬಂದೆ. ನಂದು ಬೆಳಿಗ್ಗೆಯಿಂದ ಒಟ್ಟು 6 ಸೀನ್ ಇತ್ತು. ನಂದೆಲ್ಲ ಸೀನ್ ಇವತ್ತಿನ ಮುಗಿದು ನಾನು ಮನೆಗೆ ಹೊರಟಿದ್ದೀನಿ. ನೋಡ್ತಿದ್ದೀರಾ, ಇನ್ನೂ ಕೆಲವ್ರದೆಲ್ಲ ಸೀನ್ ಮುಗ್ದಿಲ್ಲ, ಅವ್ರದ್ದೆಲ್ಲ ಈಗ ಶೂಟ್ ನಡೀತಾ ಇದೆ. ಯಾರ್ಯಾರ್ದು ಸೀನ್ ಮುಗ್ದಿದೆ ಅವರೆಲ್ಲ ಮನೆಗೆ ಹೋಗ್ತಿದ್ದಾರೆ ಆ್ಯಂಡ್ ಬೆಳಗ್ಗೆಯಿಂದನೂ ಇಲ್ಲೇ ಶೂಟಿಂಗ್ ನಡೆದಿದ್ದು. ಫುಲ್ಲು ಮಳೆ ಹೊರಗಡೆ. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಫ್ರೆಂಡ್ಸ್ ಏನಂದರೆ ಈ ಒಂದು ಫಿಲಮ್ ಇಂಡಸ್ಟ್ರಿ ಆಗಿರ್ಬೋದು ಅಥವಾ ಒಂದು ಸೀರಿಯಲ್ ಆಗಿರ್ಬೋದು ಅಥವಾ ಒಂದು ರಿಯಾಲಿಟಿ ಶೋಗಳಾಗಿರ್ಬೋದು, ಇವುಗಳಲ್ಲೆಲ್ಲ ಏನಂದರೆ ಮೈನ್ ಆ್ಯಕ್ಟರ್ಸ್ ಅಥವಾ ಲೀಡಲ್ಲಿ ಏನಿರ್ತಾರೆ ಇವರು ಹೆಚ್ಚಿನದಾಗಿ ನಮಗೆ ಕಾಣಿಸ್ಕೊಳ್ತಾರೆ. ಅದು ಬಿಟ್ಟರೆ ಸೈಡ್ ಆ್ಯಕ್ಟರ್ಸ್ಗಳು ನಾವು ಒಂಥರ ಇಗ್ನೋರ್ ಮಾಡ್ತಾನೆ ಬಂದಿದ್ದೀವಿ. ಆ್ಯಂಡ್ ಬಟ್ ಮೂವಿಲಿ ಹೀರೋದೇ ಆಗಿರಲಿ, ಡೈರೆಕ್ಟರ್ ಆಗಿರಲಿ, ಅಥವಾ ಒಬ್ಬ ಮ್ಯೂಸಿಷಿಯನ್ ಆಗಿರಲಿ, ಅಥವಾ ಒಂದು ಹೀರೋಯಿನ್ ಆಗಿರಲಿ, ಸೈಡ್ ಆ್ಯಕ್ಟರ್ ಆಗಿರಲಿ, ಪ್ರತಿಯೊಬ್ಬರು ಅವ್ರದ್ದೇ ಆದ ಎಫರ್ಟ್ನ ಕೊಟ್ಟಿರ್ತಾರೆ. ಎಲ್ಲರ ಎಫರ್ಟ್ಗೂ ನಾವು ಗೌರವ ಕೊಡಬೇಕು. ಈಗ ನಮ್ಮ ಇಂಡಸ್ಟ್ರಿಲಿ ಎಷ್ಟೋ ಜನ ಸೈಡ್ ಆ್ಯಕ್ಟರ್ಸ್ ಹಾಕ್ಕೊಂಡೆ ಈಗ ಇಂಡಸ್ಟ್ರಿಲಿ ಮೈನ್ ರೋಲ್ ಮಾಡ್ತಿರೋಂಥವ್ರು ಇದ್ದಾರೆ. ತುಂಬ ಜನ ಅದು ಅವರ ಎಫರ್ಟ್ ಇರುತ್ತೆ ಆ್ಯಂಡ್ ಅವ್ರು ಹೋಗಿರೋಂಥ ದಾರಿಯಾಗಿರುತ್ತೆ. ಆ್ಯಂಡ್ ಎಲ್ರಿಗೂ ನಾವು ಗೌರವ ಕೊಡಬೇಕಾಗಿರೋದು ನಮ್ಮ ಕರ್ತವ್ಯ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮಗೇನಾದರೂ ಈ ಥರ ಒಂದು ಚಾನ್ಸ್ ಸಿಕ್ಕಿದ್ರೆ ಹೋಗಿ ಎಕ್ಸ್ಪೀರಿಯನ್ಸ್ನ ತಗೊಳ್ಳಿ ಅಂತ ಹೇಳ್ತಾ ಒಂಥರ ಚೆನ್ನಾಗಿರುತ್ತೆ. ನನಗಂತೂ ಭಾರಿ ಇಷ್ಟ ಆಯಿತು. ಓಕೆ, ನಾನು ನಿಮ್ಮ ಇನ್ನೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ. ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಆಲ್ ಅಂತ ಸೆಟ್ ಮಾಡಿದ್ರಿಂದ ನಾವು ಕೆಲವು ವಿಡಿಯೋ ಬೇಗ ಬಂದು ತಲುಪುತ್ತೆ. ಆ್ಯಂಡ್ ನೀವು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ಆ್ಯಂಡ್ ನಾನು ನಿಮ್ಮ ಇನ್ನೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ.